ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಜನರನ್ನ ಬೆಚ್ಚಿ ಬೀಳಿಸಿದೆ. ಸಾಲು ಸಾಲು ಸಾವು ಈ ಹೃದಯಾಘಾತದಿಂದ ಆಗ್ತಾ ಇದೆ ಅನ್ನೋದು ಜನರನ್ನ ಆತಂಕಕ್ಕೆ ಈಡು ಮಾಡಿದೆ. ಇದರ ನಡುವೆ ಹಾಸನದ ಜನರು ಹಿಮ್ಸ್ ಆಸ್ಪತ್ರೆ ಮುಂದೆ ಮುಗಿಬಿದ್ದಿದ್ದಾರೆ. ಇಸಿಜಿ ಮಾಡಿಕೊಳ್ಳೋದಕ್ಕೆ ಹಾಸನದಲ್ಲಿ ಜನರು ಈಗ ಆಸ್ಪತ್ರೆಯ ಮುಂದೆ ಸರತಿ ಸಾಲಿನಲ್ಲಿ ನಿಂತುಕೊಂಡಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ ಖುಷ್ವಂತ್ ಅಲ್ಲಿಂದ ನೀಡಿದ್ದಾರೆ. ಲೈವ್ ನೋಡೋಣ ಬನ್ನಿ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಿಗೂ ಸಹ ಇಸಿಜಿ ಇಂತಹ ಹೃದಯಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸಾ ಮತ್ತು ಪರೀಕ್ಷೆಗೆ ಒಳಪಡುವಂತಹ ಲ್ಯಾಬ್ಗಳಿಗೆ ಜನರು ಬರುವಂತಹ ಸಂಖ್ಯೆ ಕೂಡ ಹೆಚ್ಚಿಗೆ ಆಗ್ತಿದೆ. ಈಗ ನಾವು ಹಾಸನದ ಹಿಮ್ಸ್ನಲ್ಲಿದ್ದೇವೆ. ಹಾಗೆ ಜನರ ಸಂಖ್ಯೆಯನ್ನು ಕೂಡ ನೋಡ್ಬೋದು. ಅಂದರೆ ಮಾಮೂಲು ದಿನಗಳಿಗಿಂತ ಬರುವಂತಹ ಜನರಿಗಿಂತ ಇತ್ತೀಚೆಗೆ ಈ ಒಂದು ಜನರ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು. ಇನ್ನು ಹಿಮ್ಸ್ನ ಡಾಕ್ಟರ್ ಪ್ರವೀಣ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗ ನೋಡಿದರೆ ಎಷ್ಟು ಜನ ಇಲ್ಲಿ ಇರೋವಂಥ ಸಿಬ್ಬಂದಿಗಳು ಕ್ರೌಡ್ ಇದು ಇತ್ತೀಚೆಗೆ ಜಾಸ್ತಿ ಆಗಿದೆಯಾ ಏನು? ಹೌದು, ನಮಗೆ ವೈದ್ಯಕೀಯ ವಿಭಾಗಕ್ಕೆ ದಿನನಿತ್ಯ ಒಂದು 300ರಿಂದ 350 ಜನ ಬರ್ತಾಯಿದ್ರು. ಇವತ್ತು ಶನಿವಾರ ನೋಡ್ಬೋದು, ಅರೌಂಡ್ ನಮಗೆ ನೆನ್ನೆ ಮೊನ್ನೆ ನೋಡಿದ್ರೆ 450ರಿಂದ 500, ಹತ್ತತ್ರ 25ರಿಂದ 30% ರೋಗಿಗಳು ಈ ವಿಭಾಗಕ್ಕೆ ಹೆಚ್ಚಾಗಿದೆ. ಮತ್ತು ಈ ಮೆಡಿಸಿನ್ ವಿಭಾಗಕ್ಕೆ ಬಂದು ಇಲ್ಲಿ ಬರೋರಲ್ಲಿ 40ರಿಂದ 50% ಜನ, ಅಂದರೆ ಹತ್ತತ್ರ 175-200 ಜನ ನಮ್ಗೆ ಇ ಸಿ ಜಿ ಮಾಡಿಸಿ ಅಂತಲೇ ಬರ್ತಾ ಇರೋದು. ಪ್ರತಿನಿತ್ಯ ನಮ್ಗೆ ಅರೌಂಡ್ ಒಂದು 80ರಿಂದ 100 ಇ ಸಿ ಜಿ ಆಗ್ತಾಯಿತ್ತು. ಈಗ ಲಾಸ್ಟ್ ಒಂದು ವಾರದಿಂದ 200ರಿಂದ 225 ಇ ಸಿ ಜಿ ಬೆಳಗ್ಗೆ 9ರಿಂದ 4 ಗಂಟೆ ತನಕ ಆಗ್ತಾಯಿದೆ. ಅದಲ್ಲದೆ ಕ್ಯಾಶುಯಾಲಿಟಿ ವಿಭಾಗದಲ್ಲಿ 4 ಗಂಟೆ ನಂತರ ಬೆಳಗ್ಗೆ 8 ಗಂಟೆ ತನಕ ಅಲ್ಲೂ 100 ಇ ಸಿ ಜಿಗಳು ಆಗ್ತಾಯಿದ್ದಾವೆ. ಸೊ ಹತ್ತತ್ರ ದಿನಕ್ಕೆ 300-325 ಇ ಸಿ ಜಿಗಳು ಆಗ್ತಾ ಇರೋದ್ರಿಂದ ನಮಗೆ ಒತ್ತಡ ಜಾಸ್ತಿ ಆಗಿದೆ. ಆಮೇಲೆ ರೋಗಿಗಳಲ್ಲಿ ಆತಂಕ ಇದೆ. ಈಗ ಇ ಸಿ ಜಿ ಮಾಡಿಸೋದು ಅವಶ್ಯಕತೆ ಇರಲ್ಲ. ಅವಶ್ಯಕತೆ ಏನಿದೆ ಅಂದರೆ ವೈದ್ಯರ ಸಲಹೆ ಪಡ್ಕೊಂಡು ವೈದ್ಯರು ಇ ಸಿ ಜಿ ಮಾಡಿಸಿ ಅಂತ ಹೇಳಿದರೆ ಮಾಡಿಸ್ಕೊಳ್ಳೋ ಒಳ್ಳೆಯದು. ಬಟ್ ಜನಗಳಲ್ಲಿ ಆತಂಕ ಕಾಣ್ತಾ ಇರೋದು ಡೆತ್ ಆಗ್ತಿದೆ, ಸಾವುಗಳಾಗ್ತಿದೆ ಅಂತೇಳಿ. ಬಟ್ ಇ ಸಿ ಜಿ ಯಾರಿಗೆ ಮಾಡಬೇಕು ಅನ್ನೋದನ್ನು ವೈದ್ಯರ ಇದಕ್ಕೆ ಬಿಡಬೇಕು ಅವರು. ಹಾಗಾಗಿ ಬಂದು ವೈದ್ಯರ ಸಲಹೆ ಪಡ್ಕೊಂಡು ಇ ಸಿ ಜಿ ಅವಶ್ಯಕತೆ ಇದ್ದು ನಾವು ಮಾಡಿಸ್ತೀವಿ. ಇ ಸಿ ಜಿಲಿ ಏನೋ ಸಮಸ್ಯೆ ಇದ್ದರೆ ಎಕೋ ಮಾಡಿಸ್ತೀವಿ, ಎಕೋದ ಸಮಸ್ಯೆ ಇತ್ತು ಅಂದರೆ TMT ಮಾಡಿಸ್ತೀವಿ. ಆಮೇಲೆ ಇಲ್ಲೆಲ್ಲ ಸಮಸ್ಯೆಗಳಿತ್ತು ಅಂತಂದರೆ ಪ್ರೈಮರಿ ಟ್ರೀಟ್ಮೆಂಟ್ ಏನು ಮಾಡಬೇಕು ಅದು ನಮ್ಮ ಆಸ್ಪತ್ರೆಯಲ್ಲಿ ಅದು ಫೆಸಿಲಿಟೀಸ್ ಇದೆ. ನಾವು ಟ್ರೀಟ್ಮೆಂಟ್ ಕೊಟ್ಟು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಮೈಸೂರು ಮತ್ತು ಬೆಂಗಳೂರು ಜಯದೇವಕ್ಕೆ ನಾವು ಕಳಿಸ್ಕೊಡೋ ವ್ಯವಸ್ಥೆ ಇದೆ. ಅಂದರೆ ವೈದ್ಯರ ಸಲಹೆ ಇಲ್ಲದೆ ಇ ಸಿ ಜಿಗೆ ಬಂದರೆ ಇನ್ನು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ನಿರ್ವಹಿಸಲಿಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಯಾವುದೇ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ. ಅಗತ್ಯ ಇದ್ದರೆ ಮಾತ್ರ ಇ ಸಿ ಜಿಯನ್ನು ಮಾಡಿಸ್ಕೊಳ್ಳುವಂಥ ಕೆಲಸ ಮಾಡಲಿ ಅನ್ನುವಂತಹ ಒಂದು ಸಲಹೆಯನ್ನು ವೈದ್ಯರು ಈಗ ನೀಡ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಜನರನ್ನ ಬೆಚ್ಚಿ ಬೀಳಿಸಿದೆ. ಸಾಲು ಸಾಲು ಸಾವು ಈ ಹೃದಯಾಘಾತದಿಂದ ಆಗ್ತಾ ಇದೆ ಅನ್ನೋದು ಜನರನ್ನ ಆತಂಕಕ್ಕೆ ಈಡು ಮಾಡಿದೆ. ಇದರ ನಡುವೆ ಹಾಸನದ ಜನರು ಹಿಮ್ಸ್ ಆಸ್ಪತ್ರೆ ಮುಂದೆ ಮುಗಿಬಿದ್ದಿದ್ದಾರೆ. ಇಸಿಜಿ ಮಾಡಿಕೊಳ್ಳೋದಕ್ಕೆ ಹಾಸನದಲ್ಲಿ ಜನರು ಈಗ ಆಸ್ಪತ್ರೆಯ ಮುಂದೆ ಸರತಿ ಸಾಲಿನಲ್ಲಿ ನಿಂತುಕೊಂಡಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ ಖುಷ್ವಂತ್ ಅಲ್ಲಿಂದ ನೀಡಿದ್ದಾರೆ. ಲೈವ್ ನೋಡೋಣ ಬನ್ನಿ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಿಗೂ ಸಹ ಇಸಿಜಿ ಇಂತಹ ಹೃದಯಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸಾ ಮತ್ತು ಪರೀಕ್ಷೆಗೆ ಒಳಪಡುವಂತಹ ಲ್ಯಾಬ್ಗಳಿಗೆ ಜನರು ಬರುವಂತಹ ಸಂಖ್ಯೆ ಕೂಡ ಹೆಚ್ಚಿಗೆ ಆಗ್ತಿದೆ. ಈಗ ನಾವು ಹಾಸನದ ಹಿಮ್ಸ್ನಲ್ಲಿದ್ದೇವೆ. ಹಾಗೆ ಜನರ ಸಂಖ್ಯೆಯನ್ನು ಕೂಡ ನೋಡ್ಬೋದು. ಅಂದರೆ ಮಾಮೂಲು ದಿನಗಳಿಗಿಂತ ಬರುವಂತಹ ಜನರಿಗಿಂತ ಇತ್ತೀಚೆಗೆ ಈ ಒಂದು ಜನರ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು. ಇನ್ನು ಹಿಮ್ಸ್ನ ಡಾಕ್ಟರ್ ಪ್ರವೀಣ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗ ನೋಡಿದರೆ ಎಷ್ಟು ಜನ ಇಲ್ಲಿ ಇರೋವಂಥ ಸಿಬ್ಬಂದಿಗಳು ಕ್ರೌಡ್ ಇದು ಇತ್ತೀಚೆಗೆ ಜಾಸ್ತಿ ಆಗಿದೆಯಾ ಏನು? ಹೌದು, ನಮಗೆ ವೈದ್ಯಕೀಯ ವಿಭಾಗಕ್ಕೆ ದಿನನಿತ್ಯ ಒಂದು 300ರಿಂದ 350 ಜನ ಬರ್ತಾಯಿದ್ರು. ಇವತ್ತು ಶನಿವಾರ ನೋಡ್ಬೋದು, ಅರೌಂಡ್ ನಮಗೆ ನೆನ್ನೆ ಮೊನ್ನೆ ನೋಡಿದ್ರೆ 450ರಿಂದ 500, ಹತ್ತತ್ರ 25ರಿಂದ 30% ರೋಗಿಗಳು ಈ ವಿಭಾಗಕ್ಕೆ ಹೆಚ್ಚಾಗಿದೆ. ಮತ್ತು ಈ ಮೆಡಿಸಿನ್ ವಿಭಾಗಕ್ಕೆ ಬಂದು ಇಲ್ಲಿ ಬರೋರಲ್ಲಿ 40ರಿಂದ 50% ಜನ, ಅಂದರೆ ಹತ್ತತ್ರ 175-200 ಜನ ನಮ್ಗೆ ಇ ಸಿ ಜಿ ಮಾಡಿಸಿ ಅಂತಲೇ ಬರ್ತಾ ಇರೋದು. ಪ್ರತಿನಿತ್ಯ ನಮ್ಗೆ ಅರೌಂಡ್ ಒಂದು 80ರಿಂದ 100 ಇ ಸಿ ಜಿ ಆಗ್ತಾಯಿತ್ತು. ಈಗ ಲಾಸ್ಟ್ ಒಂದು ವಾರದಿಂದ 200ರಿಂದ 225 ಇ ಸಿ ಜಿ ಬೆಳಗ್ಗೆ 9ರಿಂದ 4 ಗಂಟೆ ತನಕ ಆಗ್ತಾಯಿದೆ. ಅದಲ್ಲದೆ ಕ್ಯಾಶುಯಾಲಿಟಿ ವಿಭಾಗದಲ್ಲಿ 4 ಗಂಟೆ ನಂತರ ಬೆಳಗ್ಗೆ 8 ಗಂಟೆ ತನಕ ಅಲ್ಲೂ 100 ಇ ಸಿ ಜಿಗಳು ಆಗ್ತಾಯಿದ್ದಾವೆ. ಸೊ ಹತ್ತತ್ರ ದಿನಕ್ಕೆ 300-325 ಇ ಸಿ ಜಿಗಳು ಆಗ್ತಾ ಇರೋದ್ರಿಂದ ನಮಗೆ ಒತ್ತಡ ಜಾಸ್ತಿ ಆಗಿದೆ. ಆಮೇಲೆ ರೋಗಿಗಳಲ್ಲಿ ಆತಂಕ ಇದೆ. ಈಗ ಇ ಸಿ ಜಿ ಮಾಡಿಸೋದು ಅವಶ್ಯಕತೆ ಇರಲ್ಲ.
ಅವಶ್ಯಕತೆ ಏನಿದೆ ಅಂದರೆ ವೈದ್ಯರ ಸಲಹೆ ಪಡ್ಕೊಂಡು ವೈದ್ಯರು ಇ ಸಿ ಜಿ ಮಾಡಿಸಿ ಅಂತ ಹೇಳಿದ್ರೆ ಮಾಡಿಸ್ಕೊಳ್ಳೋ ಒಳ್ಳೆಯದು. ಬಟ್ ಜನಗಳಲ್ಲಿ ಆತಂಕ ಕಾಣ್ತಾ ಇರೋದು ಡೆತ್ ಆಗ್ತಿದೆ, ಸಾವುಗಳಾಗ್ತಿದೆ ಅಂತೇಳಿ. ಬಟ್ ಇ ಸಿ ಜಿ ಯಾರಿಗೆ ಮಾಡಬೇಕು ಅನ್ನೋದನ್ನು ವೈದ್ಯರ ಇದಕ್ಕೆ ಬಿಡಬೇಕು ಅವರು. ಹಾಗಾಗಿ ಬಂದು ವೈದ್ಯರ ಸಲಹೆ ಪಡ್ಕೊಂಡು ಇ ಸಿ ಜಿ ಅವಶ್ಯಕತೆ ಇದ್ದು ನಾವು ಮಾಡಿಸ್ತೀವಿ. ಇ ಸಿ ಜಿಲಿ ಏನೋ ಸಮಸ್ಯೆ ಇದ್ದರೆ ಎಕೋ ಮಾಡಿಸ್ತೀವಿ, ಎಕೋದ ಸಮಸ್ಯೆ ಇತ್ತು ಅಂದರೆ TMT ಮಾಡಿಸ್ತೀವಿ. ಆಮೇಲೆ ಇಲ್ಲೆಲ್ಲ ಸಮಸ್ಯೆಗಳಿತ್ತು ಅಂತಂದರೆ ಪ್ರೈಮರಿ ಟ್ರೀಟ್ಮೆಂಟ್ ಏನು ಮಾಡಬೇಕು ಅದು ನಮ್ಮ ಆಸ್ಪತ್ರೆಯಲ್ಲಿ ಅದು ಫೆಸಿಲಿಟೀಸ್ ಇದೆ. ನಾವು ಟ್ರೀಟ್ಮೆಂಟ್ ಕೊಟ್ಟು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಮೈಸೂರು ಮತ್ತು ಬೆಂಗಳೂರು ಜಯದೇವಕ್ಕೆ ನಾವು ಕಳಿಸ್ಕೊಡೋ ವ್ಯವಸ್ಥೆ ಇದೆ. ಅಂದರೆ ವೈದ್ಯರ ಸಲಹೆ ಇಲ್ಲದೆ ಇ ಸಿ ಜಿಗೆ ಬಂದರೆ ಇನ್ನು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ನಿರ್ವಹಿಸಲಿಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಯಾವುದೇ ಆತಂಕ ಪಡಬೇಕಾದ ಜನ ಅವಶ್ಯಕತೆ ಇಲ್ಲ. ಅಗತ್ಯ ಇದ್ದರೆ ಮಾತ್ರ ಇ ಸಿ ಜಿಯನ್ನು ಮಾಡಿಸ್ಕೊಳ್ಳುವಂಥ ಕೆಲಸ ಮಾಡಲಿ ಅನ್ನುವಂತಹ ಒಂದು ಸಲಹೆಯನ್ನು ವೈದ್ಯರು ಈಗ ನೀಡ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಜನರನ್ನ ಬೆಚ್ಚಿ ಬೀಳಿಸಿದೆ. ಸಾಲು ಸಾಲು ಸಾವು ಈ ಹೃದಯಾಘಾತದಿಂದ ಆಗ್ತಾ ಇದೆ ಅನ್ನೋದು ಜನರನ್ನ ಆತಂಕಕ್ಕೆ ಈಡು ಮಾಡಿದೆ. ಇದರ ನಡುವೆ ಹಾಸನದ ಜನರು ಹಿಮ್ಸ್ ಆಸ್ಪತ್ರೆ ಮುಂದೆ ಮುಗಿಬಿದ್ದಿದ್ದಾರೆ. ಇ ಸಿ ಜಿ ಮಾಡಿಕೊಳ್ಳೋದಕ್ಕೆ ಹಾಸನದಲ್ಲಿ ಜನರು ಈಗ ಆಸ್ಪತ್ರೆಯ ಮುಂದೆ ಸರತಿ ಸಾಲಿನಲ್ಲಿ ನಿಂತುಕೊಂಡಿದ್ದಾರೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನಮ್ಮ ಪ್ರತಿನಿಧಿ ಖುಷ್ವಂತ್ ಅಲ್ಲಿಂದ ನೀಡಿದ್ದಾರೆ. ಲೈವ್ ನೋಡೋಣ ಬನ್ನಿ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಿಗೂ ಸಹ ಏನು ಇ ಸಿ ಜಿ ಇಂತಹ ಹೃದಯಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸಾ ಮತ್ತು ಪರೀಕ್ಷೆಗೆ ಒಳಪಡುವಂತಹ ಲ್ಯಾಬ್ಗಳಿಗೆ ಜನರು ಬರುವಂತಹ ಸಂಖ್ಯೆ ಕೂಡ ಹೆಚ್ಚಿಗೆ ಆಗ್ತಿದೆ. ಈಗ ನಾವು ಹಾಸನದ ಹಿಮ್ಸ್ನಲ್ಲಿದ್ದೇವೆ. ಹಾಗೆ ಜನರ ಸಂಖ್ಯೆಯನ್ನು ಕೂಡ ನೋಡ್ಬೋದು. ಅಂದರೆ ಮಾಮೂಲು ದಿನಗಳಿಗಿಂತ ಬರುವಂತಹ ಜನರಿಗಿಂತ ಇತ್ತೀಚೆಗೆ ಈ ಒಂದು ಜನರ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು. ಇನ್ನು ಹಿಮ್ಸ್ನ ಡಾಕ್ಟರ್ ಪ್ರವೀಣ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗ ನೋಡಿದರೆ ಎಷ್ಟು ಜನ ಇಲ್ಲಿ ಇರೋವಂಥ ಸಿಬ್ಬಂದಿಗಳು ಕ್ರೌಡ್ ಇದು ಇತ್ತೀಚೆಗೆ ಜಾಸ್ತಿ ಆಗಿದೆಯಾ ಏನು? ಹೌದು, ನಮಗೆ ವೈದ್ಯಕೀಯ ವಿಭಾಗಕ್ಕೆ ದಿನನಿತ್ಯ ಒಂದು 300ರಿಂದ 350 ಜನ ಬರ್ತಾಯಿದ್ರು. ಇವತ್ತು ಶನಿವಾರ ನೋಡ್ಬೋದು, ಅರೌಂಡ್ ನಮಗೆ ನೆನ್ನೆ ಮೊನ್ನೆ ನೋಡಿದ್ರೆ 450ರಿಂದ 500, ಹತ್ತತ್ರ 25ರಿಂದ 30% ರೋಗಿಗಳು ಈ ವಿಭಾಗಕ್ಕೆ ಹೆಚ್ಚಾಗಿದೆ. ಮತ್ತು ಈ ಮೆಡಿಸಿನ್ ವಿಭಾಗಕ್ಕೆ ಬಂದು ಇಲ್ಲಿ ಬರೋರಲ್ಲಿ 40ರಿಂದ 50% ಜನ, ಅಂದರೆ ಹತ್ತತ್ರ 175-200 ಜನ ನಮ್ಗೆ ಇ ಸಿ ಜಿ ಮಾಡಿಸಿ ಅಂತಲೇ ಬರ್ತಾ ಇರೋದು. ಪ್ರತಿನಿತ್ಯ ನಮ್ಗೆ ಅರೌಂಡ್ ಒಂದು 80ರಿಂದ 100 ಇ ಸಿ ಜಿ ಆಗ್ತಾಯಿತ್ತು. ಈಗ ಲಾಸ್ಟ್ ಒಂದು ವಾರದಿಂದ 200ರಿಂದ 225 ಇ ಸಿ ಜಿ ಬೆಳಗ್ಗೆ 9ರಿಂದ 4 ಗಂಟೆ ತನಕ ಆಗ್ತಾಯಿದೆ. ಅದಲ್ಲದೆ ಕ್ಯಾಶುಯಾಲಿಟಿ ವಿಭಾಗದಲ್ಲಿ 4 ಗಂಟೆ ನಂತರ ಬೆಳಗ್ಗೆ 8 ಗಂಟೆ ತನಕ ಅಲ್ಲೂ 100 ಇ ಸಿ ಜಿಗಳು ಆಗ್ತಾಯಿದ್ದಾವೆ. ಸೊ ಹತ್ತತ್ರ ದಿನಕ್ಕೆ 300-325 ಇ ಸಿ ಜಿಗಳು ಆಗ್ತಾ ಇರೋದ್ರಿಂದ ನಮಗೆ ಒತ್ತಡ ಜಾಸ್ತಿ ಆಗಿದೆ. ಆಮೇಲೆ ರೋಗಿಗಳಲ್ಲಿ ಆತಂಕ ಇದೆ. ಈಗ ಇ ಸಿ ಜಿ ಮಾಡಿಸೋದು ಅವಶ್ಯಕತೆ ಇರಲ್ಲ. ಅವಶ್ಯಕತೆ ಏನಿದೆ ಅಂದರೆ ವೈದ್ಯರ ಸಲಹೆ ಪಡ್ಕೊಂಡು ವೈದ್ಯರು ಇ ಸಿ ಜಿ ಮಾಡಿಸಿ ಅಂತ ಹೇಳಿದ್ರೆ ಮಾಡಿಸ್ಕೊಳ್ಳೋ ಒಳ್ಳೆಯದು. ಬಟ್ ಜನಗಳಲ್ಲಿ ಆತಂಕ ಕಾಣ್ತಾ ಇರೋದು ಡೆತ್ ಆಗ್ತಿದೆ, ಸಾವುಗಳಾಗ್ತಿದೆ ಅಂತೇಳಿ. ಬಟ್ ಇ ಸಿ ಜಿ ಯಾರಿಗೆ ಮಾಡಬೇಕು ಅನ್ನೋದನ್ನು ವೈದ್ಯರ ಇದಕ್ಕೆ ಬಿಡಬೇಕು ಅವರು. ಹಾಗಾಗಿ ಬಂದು ವೈದ್ಯರ ಸಲಹೆ ಪಡ್ಕೊಂಡು ಇ ಸಿ ಜಿ ಅವಶ್ಯಕತೆ ಇದ್ದು ನಾವು ಮಾಡಿಸ್ತೀವಿ. ಇ ಸಿ ಜಿಲಿ ಏನೋ ಸಮಸ್ಯೆ ಇದ್ದರೆ ಎಕೋ ಮಾಡಿಸ್ತೀವಿ, ಎಕೋದ ಸಮಸ್ಯೆ ಇತ್ತು ಅಂದರೆ TMT ಮಾಡಿಸ್ತೀವಿ. ಆಮೇಲೆ ಇಲ್ಲೆಲ್ಲ ಸಮಸ್ಯೆಗಳಿತ್ತು ಅಂತಂದರೆ ಪ್ರೈಮರಿ ಟ್ರೀಟ್ಮೆಂಟ್ ಏನು ಮಾಡಬೇಕು ಅದು ನಮ್ಮ ಆಸ್ಪತ್ರೆಯಲ್ಲಿ ಅದು ಫೆಸಿಲಿಟೀಸ್ ಇದೆ. ನಾವು ಟ್ರೀಟ್ಮೆಂಟ್ ಕೊಟ್ಟು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಮೈಸೂರು ಮತ್ತು ಬೆಂಗಳೂರು ಜಯದೇವಕ್ಕೆ ನಾವು ಕಳಿಸ್ಕೊಡೋ ವ್ಯವಸ್ಥೆ ಇದೆ. ಅಂದರೆ ವೈದ್ಯರ ಸಲಹೆ ಇಲ್ಲದೆ ಇ ಸಿ ಜಿಗೆ ಬಂದರೆ ಇನ್ನು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ನಿರ್ವಹಿಸಲಿಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಯಾವುದೇ ಆತಂಕ ಪಡಬೇಕಾದ ಜನ ಅವಶ್ಯಕತೆ ಇಲ್ಲ. ಅಗತ್ಯ ಇದ್ದರೆ ಮಾತ್ರ ಇ ಸಿ ಜಿಯನ್ನು ಮಾಡಿಸ್ಕೊಳ್ಳುವಂಥ ಕೆಲಸ ಮಾಡಲಿ ಅನ್ನುವಂತಹ ಒಂದು ಸಲಹೆಯನ್ನು ವೈದ್ಯರು ಈಗ ನೀಡ್ತಾ ಇರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.